ಜೊತೆ ಪ್ರಯಾಣ ಮಾಡಿದಂಥ ವ್ಯಕ್ತಿ ಇವತ್ತು ಕಳ್ಕೊಂಡಿದ್ದೀವಿ. ಬಟ್ ಅವ್ರ ಜೊತೆ ಪ್ರಯಾಣ ಮಾಡಿದ ನಮ್ಮದು ಸಂತೋಷ, ಕಳ್ಕೊಂಡ ನಮ್ಮದು ದುಃಖ ಎರಡೂ ಒಮ್ಮೆಗೆ ನಮ್ಮನ್ನು ಬಾಧಿಸಿದೆ. ಇರಲಿ, ದೇವರು ಒಮ್ಮೊಮ್ಮೆ ನಾವು ಕೂಡ ಅದು ಇರೋವರೆಗೂ ಒಂದಷ್ಟು ಏನಾದರೂ ಕೆಲಸ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ನಾನು ನಿಮ್ಮೆಲ್ಲರ ರೇಖಾ ಮನಶಾಲಿ. ಈ ಸಂಗೀತದ ಕಲೆಗಳ ಹಬ್ಬ ಅದು ನಮ್ಮ ನಾಗರಿಕ ಮೈಸೂರಿನಲ್ಲಿ ಇಷ್ಟು ಉಲ್ಲಾಸ ಅಂತ ಗೊತ್ತಾಗಿದೆ ನನಗೆ ಇವತ್ತು. ಸುರೇಶ್ ಬಾಬು ಅವರಿಗೆ ಫುಲ್ ಥ್ಯಾಂಕ್ಸ್. ಯಾಕಂದರೆ ನನ್ನ ಒಂದು ವೃತ್ತಿಯಿಂದ ಕಲಾ ಪೋಷಕರಿಗೆ ಒಂದು ವೇದಿಕೆ ಕೊಡಬೇಕು, ಸಂಗೀತದ ಕಲೆಯ ಹಬ್ಬವನ್ನು ಅನಿಸ್ಬೇಕು. ನಿಮಗೆಲ್ಲ ಗೊತ್ತಿದೆ, ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಎಸ್ಪೆಷಲಿ ಸೈಕಾಲಜಿಸ್ಟ್, ಅದರಲ್ಲಿ ನಾನು ಮ್ಯೂಸಿಕ್ ಥೆರಪಿ ಅಂದರೆ ನಮ್ಮ ಕ್ಲೈಂಟ್ಸಲ್ಲಿ ಯೂಸ್ ಮಾಡ್ತೀನಿ. ಮ್ಯೂಸಿಕ್ ಈಸ್ ಎವ್ರಿಥಿಂಗ್. ವಿಚಾರ ಬೇಕಂದರೆ ಬೆಸ್ಟ್ ಮೆಡಿಸಿನ್ ಅಂದರೆ ಮ್ಯೂಸಿಕ್. ಎಲ್ಲರೂ ಕೇಳ್ಕೊಳ್ಳೋದ್ರಲ್ಲಿ ಇಷ್ಟೇ, ನಿಮ್ಮ ದಿನನಿತ್ಯದ ತಾಸಿನಲ್ಲಿ 10-15 ನಿಮಿಷಗಳ ಕಾಲ ಈ ಸಂಗೀತಕ್ಕೆ ಮೀಸಲಾಗಿದೆ. ನಿಮಗೆ ಖುಷಿಯಾದ ಹಾಡನ್ನು ಮಾಡಿ ಕೇಳಿ, ಅದರಲ್ಲಿದೆ ಒಂದು ಮ್ಯಾಜಿಕ್. ಎಷ್ಟು ಚೆನ್ನಾಗಿ ಮ್ಯೂಸಿಕ್, ನಿಜವಾಗ್ಲೂ ನಮ್ಮ ಸ್ನೇಹದ ಒಂದು ದೊಡ್ಡ ಜೊತೆಗೆ ಇದು ಬಹಳ ಸಾಕು. ಮ್ಯೂಸಿಕ್ ಎಷ್ಟು ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ಕನ್ನಡ ಭಾಷೆಯ ಒಂದು ಹಾಡಿದೆಯಲ್ಲ, ಅದರ ಸೊಗಸೇ ಬೇರೆ. ಜೋರಾದ ಚಪ್ಪಾಳೆ, ಕರ್ನಾಟಕಕ್ಕೆ ಕೇಳುವಂಥ ಚಪ್ಪಾಳೆ ನಮ್ಮ ಕನ್ನಡಿಗರಿಂದ. ಅದೇ ಒಂದು ಮಾತು, ನಾನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಮೈ ಗಾಡ್ ಅಪ್ಪಟಪ್ಪಿ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಷ್ಟೇ ಇಷ್ಟ, ಹಾಗೆ ನಮ್ಮ ಅಪ್ಪು ಅಂದರೆ ಅಷ್ಟೇ ಇಷ್ಟ. ಅದರಲ್ಲೂ ಪ್ರತಿ ಒಂದು ನಮ್ಮ ಡಾಕ್ಟರ್ ಅಪ್ಪಾಜಿ ಅವರ ಚಿತ್ರದಲ್ಲಿ ಒಂದೊಂದು ಕ್ರೆಡಿಟ್ ನಮ್ಮ ಸೊಸೈಟಿ ಅಲ್ಲ, ಒಂದೊಂದು ಯಾವುದಾದ್ರು ಒಂದು ಹೆಂಗಿರಬೇಕು, ಏನು ಮಾಡಬೇಕು ಎಲ್ಲ ಹೇಳ್ಕೊಂಡು. ದಿಸ್ ಇಸ್ ಲೈಕ್ ಮೆಡಿಕಲ್ ಪ್ರೊಫೆಷನಲ್ ಆಗಿರ್ಬೋದು, ಈ ಫಿಲಮ್ ಫೀಲ್ಡ್ ಆಗಿರ್ಬೋದು, ಈ ಸಂಗೀತ ಆಗಿರ್ಬೋದು. ಅದರಲ್ಲೂ ನಮ್ಮ ಅಪ್ಪಾಜಿಯವರ ಅತ್ಯದ್ಭುತವಾದ ಒಂದು ಗೀತೆ ನೀ ಬಂದು ನಿಂತಾಗ, ಅದು ಬಹಳ ಸೊಗಸಾದ ಗೀತೆ. ಒಂದು ಸಣ್ಣ ಮೆಲುಕು ನಿಮಗೋಸ್ಕರ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ನಕ್ಕು ನೀ ನಕ್ಕಾಗ, ಸೋರೆ ಎಷ್ಟು ಚೆನ್ನಾಗಿ ಹೀಗಿದೆ. ಅಪ್ಪಾಜಿ ಅಂದರೆ ನಮ್ಮ ಪಕ್ಕ ಇದ್ದಂಗೆ, ಅಪ್ಪಾಜಿ ಪಕ್ಕ ಇದ್ದಂಗೆ, ಅಷ್ಟು ಚಂದ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಇಲ್ಲೆಲ್ಲ ಒಂದು ಆಡಿಷನ್ ತಗೊಂಡಿದ್ದೀರಿ, ನೀವು ಗೆಲ್ಬೋದು, ಗೆಲ್ಲದೆ ಇರ್ಬೋದು, ಡೋಂಟ್ ವರಿ. ಸೊ ಒಂದು ಸ್ಟೇಜ್ ಮೈಕು ಇದು ನಿಮಗೆ, ಈ ಮೈಕು ಈ ಸ್ಟೇಜಿಗೆ ಯಾವಾಗ ನಿಮ್ಮ ಮನೆಯ ಆವರಣದಲ್ಲಿ ಇಟ್ಕೊಂಡು ಮಾಡ್ತಾ ಇರಿ, ಆವಾಗ ನೋಡಿ ನಿಮ್ಮ ಒಂದು ಚಂದ ಎಷ್ಟು ಅಂತ. ಸೊ ಮ್ಯೂಸಿಕ್ connects mind, body and soul. Thank you so much and I love you all.